ರಾಜ್ಯದ ಕಾಡಂಚಿನಲ್ಲಿರುವಂತಹ ಗ್ರಾಮಗಳಿಗೆ ಕಾಡಾನೆ ಕಾಟ ವಿಪರೀತವಾಗಿ ಕಾಡ್ತಾ ಇದೆ. ಇತ್ತೀಚೆಗೆ ಮೈಸೂರಿನಲ್ಲೂ ಕೂಡ ಕಾಡಾನೆಗಳು ಭಾರಿ ಭೀತಿಯನ್ನೇ ಹುಟ್ಟಿಸಿದ್ವು. ಇದೀಗ ಇದೇ ವಿಚಾರ ಸದನದಲ್ಲೂ ಪ್ರಸ್ತಾಪವಾಗಿದ್ದು ಸಚಿವರು ಏನಂದ್ರು ಅಂತ ನೀವೇ ನೋಡಿ. ಒಮ್ಮೆ ಗದ್ದೆಯಲ್ಲಿ, ಮತ್ತೊಮ್ಮೆ ಹೊಲದಲ್ಲಿ, ಇನ್ನೊಮ್ಮೆ ಕೆರೆಯಲ್ಲಿ ಕಾಣಿಸಿಕೊಳ್ತಿರುವ ಕಾಡಾನೆಗಳು ಮೈಸೂರು, ಹಾಸನ, ಚಿಕ್ಕಮಗಳೂರು ಸೇರಿ ಹಲವು ಜಿಲ್ಲೆಯ ಜನರಿಗೆ ಆತಂಕ ಹುಟ್ಟಿಸಿವೆ. ಮೈಸೂರು ತಾಲೂಕಿನ ಬೊಮ್ಮನಹಳ್ಳಿ, ಇಲವಾಲ, ಬೋಗಾದಿ, ಬೀರ್ಹುಂಡಿ ಬಳಿ ಸಂಚಾರ ಮಾಡುತ್ತಿರುವ ಆನೆಗಳು ಬೆಳೆ ನಾಶ ಮಾಡುವುದರ ಜೊತೆಗೆ ಜನರಿಗೂ ಆತಂಕ ಹುಟ್ಟಿಸುತ್ತಿವೆ. ಕಳೆದ ಕೆಲ ದಿನಗಳಿಂದ ಮೈಸೂರಿನ ಸುತ್ತಮುತ್ತ ಕಾಣಿಸಿಕೊಳ್ತಿರುವ ಆನೆಗಳು ಭೀತಿಗೆ ಕಾರಣವಾಗಿವೆ. ಇತ್ತ ರಾಜ್ಯದಲ್ಲಿ ಆನೆಗಳ ಹಾವಳಿ ಹೆಚ್ಚುತ್ತಿದ್ದಂತೆ ಅತ್ತ ಸದನದಲ್ಲೂ ಇದೇ ವಿಚಾರ ಪ್ರಸ್ತಾಪವಾಗಿದೆ. ಸದನದಲ್ಲಿ ಸದ್ದಾಯ್ತು ಗಜಪಡೆಯ ದಾಂಧಲೆ ವಿಚಾರ. ಸಾಫ್ಟ್ ರಿಲೀಫ್ ಸೆಂಟರ್ ಬಗ್ಗೆ ಸಚಿವರಿಂದ ಆಶ್ವಾಸನೆ. ವಿಧಾನಸಭೆ ಪ್ರಶ್ನೋತ್ತರ ಕಲಾಪ ವೇಳೆ ಆನೆ ಹಾವಳಿ ಬಗ್ಗೆ ಬೇಲೂರು ಶಾಸಕ ಎಚ್.ಕೆ. ಸುರೇಶ್, ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ ಪ್ರಶ್ನೆ ಎತ್ತಿದ್ರು. ಬೇಲೂರಿನ ಜನ ಕಾಡಾನೆ ಹಾವಳಿಗೆ ತತ್ತರಿಸಿದ್ದಾರೆ. ದಯವಿಟ್ಟು ಶಾಶ್ವತ ಪರಿಹಾರ ಕಲ್ಪಿಸಿ ಅಂತ ಕೇಳಿಕೊಂಡ್ರು. ಇದಕ್ಕೆ ಅರಣ್ಯ ಸಚಿವರು ಕೂಡ ಸಮರ್ಪಕವಾಗಿ ಉತ್ತರಿಸಿದ್ರು. ಕಳೆದ 4-5 ಸದನದಲ್ಲೂ ಸಹ ಸಚಿವರ ಗಮನಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ 10 ಪತ್ರಗಳನ್ನು ಕೊಟ್ಟು ಅವರ ಹತ್ರ ಮನವಿಯನ್ನು ಮಾಡಿದ್ದೇನೆ. ಬೇಲೂರು ವಿಧಾನಸಭಾ ಕ್ಷೇತ್ರದ ಜನ ಕಾಡಾನೆ ಜೊತೆಯಲ್ಲಿ ಜೀವನ ಮಾಡುವತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಇಡೀ ಬೆಳೆದಿರ್ತಕ್ಕಂಥ ಬೆಳೆಯನ್ನು ನಾಶ ಮಾಡಿರ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಬೆಳಗ್ಗೆ ಎದ್ದು ಕೂಲಿಗೆ ಹೋದಂಥ ಲೇಬರ್ಗಳಿಗೂ ಸಹ ಕೂಲಿಯನ್ನು ಇಲ್ದಂಗಾಗಿರ್ತಕ್ಕಂಥದ್ದು, ತುಂಬ ದುಸ್ಥಿತಿನಲ್ಲಿ ಇರ್ತಕ್ಕಂಥದ್ದು. ಪ್ರತಿನಿತ್ಯ ಕ್ಷೇತ್ರದಲ್ಲಿ ಧರಣಿಯನ್ನ ನಡೆಸ್ತಕ್ಕಂಥದ್ದು ರೈತರುಗಳಾಗ್ತಾ ಇದೆ. ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಏನಿದೆ ಅಂತ ಹೇಳಿದ್ರೆ ಒಂದು ಸಾಫ್ಟ್ ರಿಲೀಫ್ ಸೆಂಟರ್ ಮಾಡಬೇಕು ಅನ್ನೋಂಥದ್ದಕ್ಕೆ ಒಂದು ಪ್ರಪೋಸಲ್ ತಯಾರು ಮಾಡಲಿಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಒಂದು 2000 ಹೆಕ್ಟೇರ್ ಪ್ರದೇಶದಲ್ಲಿ ಇಲ್ಲಿ ನಾವು ಹಾಸನದಲ್ಲಿ ಒಂದು ಮತ್ತೆ ನಿಮ್ಮ ಕೊಡಗುದಲ್ಲಿ ಒಂದು ಸಾಫ್ಟ್ ರಿಲೀಫ್ ಸೆಂಟರ್ ಮಾಡಿದ್ವಿ ಅಂತ ಹೇಳಿದ್ರೆ ಈ ಕಾಡಾನೆಗಳಿಗೆ ಒಂದು ಕಡೆ ಒಯ್ದು ಅಲ್ಲಿ ನಾವು ಇವತ್ತು ಆ ಅರಣ್ಯ ಪ್ರದೇಶದಲ್ಲಿ ಅವಕ್ಕೆ ನಾವು ನಿಯಂತ್ರಣ ಮಾಡುವಂಥದ್ದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅಂತೂ ಅಲ್ಲಿನ ರೈತರಿಗೆ ಬಂದೂಕು ಕೊಡಿ ಅಂದ್ರು. ಹೇಗೂ ನೀವು ಆನೆಗಳ ಕೊಲೆ ಮಾಡ್ತಿದ್ದೀರಿ, ಆ ಕೆಲಸ ರೈತರೇ ಮಾಡ್ತಾರೆ ಅಂತ ಕಿಡಿಕಾರಿದ್ರು. ಇದಕ್ಕೆ ಸಿಡಿಮಿಡಿಗೊಂಡ ಸಚಿವರು ಜನಪ್ರತಿನಿಧಿಗಳು ಈ ರೀತಿ ಮಾತನಾಡಬಾರ್ದು ಅಂತ ತಿರುಗೇಟು ಕೊಟ್ರು. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ನಿಮಗೆ ಇದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ರೈತರ ಕೋವಿಗೆ ಅವಕಾಶ ಮಾಡಿಕೊಡಿ. ನೀವು ಹೇಗೂ ಕೊಲೆ ಮಾಡ್ತಾ ಇದ್ದೀರಿ ಅದನ್ನು, ಆನೆಗಳನ್ನು ರೈತರಿಗೆ ಅವಕಾಶ ಮಾಡಿಕೊಡಿ. ನಾವು ಗುಂಡಿಟ್ಟು ಸಾಯಿಸ್ತೇವೆ ಅದನ್ನು. ಆ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಇದ್ದಾರೆ. ಇವತ್ತು ಈಗಾಗಲೇ 8 ಜಿಲ್ಲೆಗಳಲ್ಲಿ 8 ಆನೆ ಕಾರ್ಯಪಡೆ ಮಾಡಿದ್ದೇವೆ. ಆನೆ ಕಾರ್ಯಪಡೆಗೆ ಎಲ್ಲಾ ಕಡೆಯಲ್ಲಿ ಇವತ್ತು ಜವಾಬ್ದಾರಿಯುತವಾದಂತ ಅಧಿಕಾರಿಗಳಿಗೆ ನೇಮಕ ಮಾಡಿದ್ದೇವೆ. ಎಲ್ಲೆಲ್ಲಿ ಇವತ್ತು ಪರಿಣಿತರನ್ನು ತೆಗೆದುಕೊಳ್ಳಬೇಕಾಗಿದೆ ಅವರಿಗೆ ತೆಗೆದುಕೊಂಡಿದ್ದೇವೆ. ಅಲ್ಲಿಗೆ ಅವರಿಗೆ ಸಲಕರಣೆಯನ್ನು ಕೊಟ್ಟಿದ್ದೇವೆ. ಬರೀ ಎಲ್ಲೋ ಒಂದ್ ಕಡೆ ಪಟಾಕಿ ಕೊಟ್ಟು ಅವರಿಗೆ ಆನೆ ಹಿಮ್ಮೆಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳುವಂಥದ್ದು ಅದು ಸರಿಯಲ್ಲ. ಏನೇ ಹೇಳಿ ಹಾಸನ, ಕೊಡಗು, ಮೈಸೂರು ಸೇರಿ ಹಲವೆಡೆ ಇವತ್ತು ಆನೆಗಳು ರೈತರ ಬೆಳೆ ಜೊತೆಗೆ ಪ್ರಾಣವನ್ನು ಹಿಂಡ್ತಿವೆ. ಇದಕ್ಕೆ ಕೊನೆ ಯಾವಾಗ ಅನ್ನೋದೇ ರಾಜ್ಯದ ಜನರ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.